ಸೊ ಸುದೀಪ್ ಸರ್ ನಿಮ್ಮ ಬಗ್ಗೆ ಒಳ್ಳೆ ಮಾತುಗಳನ್ನ ಹೇಳಿದ್ರು ಬರಬೇಕಿದ್ರೆ. ಜೊತೆಗೆ ನೀವು ಒಳಗಡೆ ಹೋದ್ಮೇಲೆ ತುಂಬ ವೈರಲ್ ಆದಂಥ ಪಿಕ್ಕು ನಿಮ್ಮ ಮದುವೆಗೆ ಸುದೀಪ್ ಸರ್ ಬಂದಿರೋವಂಥದ್ದು. ಪಿಕ್ ತುಂಬ ವೈರಲ್ ಆಗಿತ್ತು. ಆಮೇಲೆ ಹೌದಾ ಅನ್ನಿಸ್ತು, ಇವ್ರ ಮದುವೆಗೆ ಸುದೀಪ್ ಸರ್ ಹೋಗಿದ್ದಾರೆ ಮುಂಚೆನೇ ಗೊತ್ತು ಅಂತ. ಆಮೇಲೆ ಈಗ ಸುದೀಪ್ ಸರ್ ವಿದಾಯ ಕೂಡ ಹೇಳಿರುವಂಥದ್ದು, ಹೋಸ್ಟು ಮಾಡಲ್ಲ ಇನ್ನು ಮುಂದೆ ಅಂತ. ಸೊ ಅದು ಎಷ್ಟು ಬೇಜಾರಿದೆ ಮತ್ತು ಎಷ್ಟು ನೀವು ಲಕ್ಕಿ ಫೀಲ್ ಆಗ್ತೀರಾ ಅವರ ಅಂಡರಲ್ಲಿ ನೀವು ಇದ್ರಿ ಆ್ಯಸ್ ಎ ಕಂಟೆಸ್ಟೆಂಟ್ಗಳಾಗಿ ಅಂತ. ಯಾಕಂದರೆ ಅಷ್ಟು ಎಕ್ಸ್ಪೀರಿಯನ್ಸ್ ಬೇರೆಯವ್ರು ಬಂದರೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆ ಥರ ಕಮಾಂಡಿಂಗು ಹೋಸ್ಟಿಂಗು ಎಲ್ಲ. ಸೊ ಏನನ್ಸುತ್ತೆ ಅದ್ರ ಬಗ್ಗೆ? ಅದೇ ಅದ್ರ ಬಗ್ಗೆ ಗೊತ್ತಾದಾಗಲೇ ನನಗೆ ಓಕೆ ಅಂತ. ಬಿಗ್ ಬಾಸ್ ಅಂದ ತಕ್ಷಣ ನಮಗೆ ಸುದೀಪ್ ಸರೇ ನೆನಪಾಗೋದು. ಅವ್ರು ಇರಲ್ಲ ಅಂದ ತಕ್ಷಣ ಸ್ಕ್ರೀನ್ ಬ್ಲ್ಯಾಂಕ್ ಆಗುತ್ತೆ ಹೊರತು ಅಲ್ಲಿ ಇನ್ನೇನೂ ನೋಡೋ ಅಂದರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಬಟ್ ಅದನ್ನು ನಾವು ಪ್ರಶ್ನೆ ಅಂತೂ ಮಾಡೋದಕ್ಕಾಗಲ್ಲ. ಅವ್ರನ್ನ ಅಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ ಅಂತಷ್ಟೇ ಹೇಳಬಹುದು, ಅವರ ಡಿಸಿಷನ್ ಆಗಿರುತ್ತೆ. ಬಿಗ್ ಬಾಸ್ ವಿತೌಟ್ ಹಿಮ್ ಒಂಥರ ಇನ್ಕಂಪ್ಲೀಟ್ ಅನ್ಸುತ್ತೆ. ಇನ್ಕಂಪ್ಲೀಟ್ ಅನ್ನೋದಕ್ಕಿಂತ ಕಂಪ್ಲೀಟ್ ಬ್ಲ್ಯಾಂಕ್, ಅದು ಅಲ್ಲೇನೂ ಕಾಣೋದೇ ಇಲ್ಲ. ಸೊ ನಾನು ಅವರ ಲಾಸ್ಟ್ ಸೀಸನ್ ಆದಲ್ಲಿ ನಾನು ಅಲ್ಲಿದ್ದೆ. ನಾನು ವಾರ ವಾರ ಅವ್ರನ್ನ ಮೀಟ್ ಮಾಡೋ ಅವಕಾಶ ಸಿಗ್ತಿತ್ತು. ಅವರ ಮಾತುಗಳನ್ನು, ಅವರ ಪಾಠಗಳನ್ನ ತಗೊಳ್ಳೋ ಅವಕಾಶ ಸಿಗ್ತಿತ್ತು ಅನ್ನೋದಾದರೆ ಐ ಆಮ್ ರಿಯಲಿ ಬ್ಲೆಸ್ಡ್. ಈ ವರ್ಷ ಮಿಸ್ ಮಾಡಿದರೆ ಮುಂದಿನ ವರ್ಷಗಳೆಲ್ಲ ಹೇಗಿರೋದು ಅನ್ನೋದ್ರ ಬಗ್ಗೆ ನನಗೆ ಥಾಟೇ ಇಲ್ಲ. ಸೊ ಐ ಥಿಂಕ್ ದ ರೈಟ್ ಟೈಮ್. ನಾನು ಈ ವರ್ಷ ಬಂದು ತುಂಬ ಒಳ್ಳೇದಾಯಿತು ಅನಿಸುತ್ತೆ. ಸೊ ಐ ಆಮ್ ಬ್ಲೆಸ್ಡ್. ಆಟದ ವಿಷಯಕ್ಕೆ ಬರೋದಾದರೆ ಗೌತಮಿ ಅವ್ರಿಗೆ ಎಲ್ಲೋ ಒಂದು ಕಡೆ ಫ್ರೆಂಡ್ಶಿಪ್ಪೇ ಮುಳುವಾಯ್ತಾ ಅಂತ? ಇಲ್ಲ, ನನಗೆಲ್ಲೂ ಆ ರೀತಿ ಅನಿಸ್ಲಿಲ್ಲ. ಹೊರಗಡೆ ಬಂದಾಗ ಭಾಳಷ್ಟು ಜನ ಇವಾಗ ನಾನು ಇದನ್ನು ಕೇಳ್ತಾ ಇದ್ದೀನಿ, ಆಯಿತಾ ಅತಿ ಆಯಿತಾ ಅಂತ. ಒಂದು, ನಾನು ಆಟದಲ್ಲಿ ಫ್ರೆಂಡ್ಶಿಪ್ ಯಾವತ್ತೂ ತಂದಿಲ್ಲ. ಮನೇಲಿ ಫ್ರೆಂಡ್ಶಿಪ್ ಇತ್ತು. ಮನೇಲಿ ಇರೋದು ಬೇರೆ, ಮನೇಲಿ ಒಂದು ಆಟ ಇರೋದು ಬೇರೆ ಇದೆ. ಅಲ್ಲಿ ಮನೇಲಿ ನಾವು ಜೀವಿಸ್ತಾ ಇರ್ತೀವಿ, ಟಾಸ್ಕ್ಗಳು ಬಂದಾಗ ಆಟಕ್ಕೆ ತರ್ತೀವಿ. ಇಡೀ 111 ದಿವಸ ಆಟ ಆಡಿದವರು ಇದ್ದಾರೆ, ಅದು ಬೇರೆ. ಬಟ್ ನಾನು ಅಲ್ಲೊಂದು ಡಿಸ್ಟಿಂಗ್ವಿಷ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಆ ಫ್ರೆಂಡ್ಶಿಪ್ ಏನಾಗಿತ್ತು, ತುಂಬ ಆರ್ಗ್ಯಾನಿಕ್ಕಾಗಿ ಆಗಿದ್ದರಿಂದ. ಆ್ಯಂಡ್ ನನಗಲ್ಲೆಲ್ಲೂ ಅದೊಂದು ಆಟಕ್ಕಾಗಿದೆ ಅಥವಾ ಆಟದ ಅಡ್ವಾಂಟೇಜಸ್ಗಿದೆ ಅಂತ ನನಗೆಲ್ಲೂ ಅನ್ನಿಸ್ದೇ ಇರೋ ಕಾರಣ ನನಗದೆಲ್ಲೂ ಮುಳ್ಳಾಯಿತು, ಅದು ನಂಗೆ ಬೇಡವಾಗಿತ್ತು ಅಂತ ನನಗೆ ಇವತ್ತಿನವರೆಗೂ ಅನ್ನಿಸ್ತಿಲ್ಲ. ಎಲ್ಲರೂ ಹೇಳ್ತಿರೋದಂತೂ ಹೌದು, ಅದಾಗಿರ್ಬೋದಾ, ನೀವು ಇಂಡಿವಿಜುವಲ್ ಆಗಿ ನಿಲ್ಲಬೇಕಿತ್ತು. ಆಟ ಅಂತ ಬಂದಾಗ ನಾನು ಇಂಡಿವಿಜುವಲ್ ಆಗಿ ಆಡಿದ್ದೀನಿ. ವ್ಯಕ್ತಿತ್ವದ ವಿಚಾರವಾಗಿ ಮಂಜು ಅವರಾಗಲಿ, ನಾನಾಗಲಿ ಆ್ಯಂಡ್ ಮೋಕ್ಷಿತಾ ಆಗಲಿ, ನಾವೆಲ್ಲ ಬೇರೆ ಬೇರೆ ಪರ್ಸನಾಲಿಟಿ. ವಿ ಸ್ಟ್ಯಾಂಡ್ ಇಂಡಿವಿಜುವಲಿ. ಆಟ ಅಂತ ಬಂದಾಗಲೂ ನಾವು ಇಂಡಿವಿಜುವಲ್ ಆಗಿ ಆಡಿದ್ದೀವಿ. ನನಗೆಲ್ಲೂ ಮುಳ್ಳಾಯಿತು ಅಂತ ಅನ್ನಿಸ್ಲಿಲ್ಲ. ಬಟ್